ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಮಲ್ಲಪ್ಪ ಜೋತಾವರ. ಆತ್ಮೀಯರೇ, MK ಹುಬ್ಬಳ್ಳಿಯ ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಈಗಾಗಲೇ ಚುನಾವಣೆ ಘೋಷಣೆ ಆಗಿದೆ. 22 ತಾರೀಕಿಗೆ 44 ಜನ ಕಣದಲ್ಲಿದ್ದಾರೆ. ಅದರಲ್ಲೂ ವಿಶೇಷವಾಗಿ 2 ಗುಂಪುಗಳಾಗಿದ್ದಾವೆ. ಒಂದು ಶಾಸಕರಾಗಿರ್ಬೋದು, MLCಗಳಾಗಿರ್ಬೋದು ಅನ್ನೋರು ಒಂದು ಗುಂಪು. ಅಂದರೆ ವಿಶೇಷವಾಗಿ ಆ ಗುಂಪಿನಲ್ಲೇ ನಮ್ಮ ಏನಪ್ಪ ಅಂದ್ರೆ ಚಂದ್ರರಾಜ ಹಟ್ಟಿಹೊಳಿ ಅವರಾಗಿರ್ಬೋದು, ಬಾಬಾ ಸಾಹೇಬ್ ಪಾಟೀಲ್ ಆಗಿರ್ಬೋದು, ವಿಠಲ್ ಹರಗೇಕರ್ ಅವರಾಗಿರ್ಬೋದು, ಇವರೆಲ್ಲರೂ ಹೇಳ್ಕೊಂಡು ಒಂದು ಪೆನಲ್ ಮಾಡ್ಕೊಂಡಿದ್ದಾರೆ. ನಾವು ಇವತ್ತು 20 ಕೋಟಿ ರೂಪಾಯಿ ಬೇಕಾದ್ರೆ ನಾವು ಹಾಕ್ತೀವಿ, ಮಾಡ್ತೀವಿ, ಇದನ್ನು ಅಭಿವೃದ್ಧಿ ಮಾಡ್ತೀವಿ, ಸಾಲದ ಹೊರಗೆ ತರ್ತೀವಿ ಅನ್ನೋ ಭರವಸೆಯನ್ನು ನೀಡಲಿಕ್ಕೆ ಶುರು ಮಾಡಿದ್ದಾರೆ. ಪ್ರತಿ ಷೇರುದಾರರಿಗೂ ವಿಶೇಷವಾಗಿ 16,903 ಸದಸ್ಯರಿದ್ದಾರೆ. ಅವರಿಗೆಲ್ಲ ಭೇಟಿಯಾಗುವಂಥ ಪ್ರಯತ್ನವನ್ನು ಆರಂಭಿಸಿದ್ದಾರೆ. ಈಗಾಗಲೇ ಭೇಟಿಯಾಗಲಿಕ್ಕೆ ಶುರು ಮಾಡಿದ್ದಾರೆ. ಇವರೆಲ್ಲ ಒಂದು ರೀತಿಯಿಂದ ಎಲ್ಲ ರಾಜಕಾರಣಿಗಳು, ಇದರಲ್ಲಿಂದ 2 ಮಾತಿಲ್ಲ. ವಿಠಲ್ ಹರಗೇಕರ್ ಆಗಿರ್ಬೋದು, ಅವ್ರ ಮೇಲೆ ಆರೋಪಗಳಿದ್ದಾವಿಲ್ಲ ಅಂತಲ್ಲ, ಬಾಬಾ ಸಾಹೇಬ್ ಪಾಟೀಲ್ ಆಗಿರ್ಬೋದು, ನಮ್ಮ ಚಂದ್ರರಾಜ ಹಟ್ಟಿಹೊಳಿಯವರಾಗಿರ್ಬೋದು, ಇವರೆಲ್ಲರೂ ಒಂದು ಕುಡ್ಕೊಂಡು ಏನಪ್ಪ ಇದನ್ನು ಎಪ್ಸು ಭಾಳ ದಿವಾಳಿ ಆಗ್ತದೆ, ಸಾಕಷ್ಟು ಇದು ಭ್ರಷ್ಟಾಚಾರದ ಮುಳಿಗೆ ಕೊರಗೆ ಹೋಗ್ತಾ ಇದೆ, ಇಲ್ಲಿ ರೈತರು ತೊಂದರೆ ಆಗ್ತದೆ, ಮತ್ತು ರೈತರಿಗೆ ಅನುಕೂಲ ಮಾಡ್ತೀವಿ ಅನ್ನೋದು ದೊಡ್ಡ ದೊಡ್ಡ ಮಾತುಗಳನ್ನು ತೊಗೊಂಡು ಹೋಗಿ ಬಂದಿದ್ದಾರೆ. ಅದನ್ನು ಈಗ ಬಂದಂಥ ಈ ಒಂದು ಪ್ಯಾನಲ್ಗೆ ನಮ್ಮ ಮತ್ತು ಅದ್ರ ಜೊತೆಗೆ ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ತಾಕತ್ತದ ಈ ಬಂಡವಾಳದ ನಾವು ನಡೆಸ್ತೀವಿ ಇದನ್ನು ಅನ್ನುವಂಥ ಮಾತನ್ನು. ಅಂದರೆ 20 ಕೋಟಿ 30 ಕೋಟಿಗಳಲ್ಲಿ ಹಾಕಿ ಅದು ನಡೆಸ್ತೀವಿ ಅನ್ನೋ ಮಾತು. ಇದೇ ಸಂದರ್ಭದಲ್ಲಿ ಇನ್ನೊಂದು ಪೆನಲ್ ಆಗಿದೆ, ಅಭಿವೃದ್ಧಿ ಪೆನಲ್ ಅಂತೇಳಿ, ರೈತ ಅಭಿವೃದ್ಧಿ ಪೆನಲ್ ಅಂತೇಳಿ ಬಸವರಾಜ ಮೊಕಾಶಿ ಅವರು ಇನ್ನುಳಿದವರು ಕೂಡ ರೈತರಲ್ಲಿ ಅವರು ಒಂದು ಶುರು ಮಾಡಿದ್ದಾರೆ. ಅವರು ಇಲ್ಲಿವರೆಗೆ ಹೋರಾಟ ಮಾಡಿದ್ದಾರೆ, ಭ್ರಷ್ಟಾಚಾರದ ವಿರುದ್ಧ ಮತ್ತೊಂದರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಅವರೊಂದು ತಮ್ಮದೇ ಆದಂಥ ಒಂದು ಏನಪ್ಪ ಅಂದ್ರೆ ಪ್ರಬಲವಾದ ಈ ಸಲ ಒಂದು 15 ಜನ ಮಾಡಿಕೊಂಡು ರೈತರ ವಿಶ್ವಾಸ ಗಳಿಸ್ಕೊಂಡು ನಾವು ನಡೆಸ್ತೇವಪ್ಪ, ಇಲ್ಲಿವರೆಗೆ ಎಲ್ಲಿದ್ದರು ಇವರೆಲ್ಲ ಅಂತ ಕೇಳ್ತಾ ಇದ್ದಾರೆ. ಎಲ್ಲಿ ಹೋಗಿದ್ದಾರಪ್ಪ ಡೌಸರ, ಇವ್ರು ಈಗ ಬಂದಾರೆ ಇವರೆಲ್ಲ ಅನ್ನುವಂಥ ಮಾತನ್ನು ಈ ನಮ್ಮ ಈ ಚಂದ್ರರಾಜ ಹಟ್ಟಿಹೊಳಿ ಬಳಗ ಕೇಳ್ತಾ ಇದ್ದಾರೆ, ಆ ಪ್ಯಾನಲ್ ಕೇಳ್ತಾ ಇದ್ದಾರೆ. ಎಷ್ಟು ಭ್ರಷ್ಟಾಚಾರ ಒದ್ದಾಡ್ತಾ ಇದ್ದೀವಿ, ರೈತರದ ತೊಂದರೆ ಅದ, ಬಿಲ್ ಹಾಕ್ತಾ ಇಲ್ಲ, ಅಲ್ಲಿ ಕೆಲಸಗಾರರಿಗೆ ಪೇಮೆಂಟ್ ಇಲ್ಲ, ಇಂಥ ಸಂದರ್ಭದಲ್ಲಿ ಬಂದು ಅವ್ರ ಜೊತೆ ನಿಲ್ಲಾರದು. ಈಗ ಒಮ್ಮೆಗೆ ಎಲೆಕ್ಷನ್ಗೆ ಬಂದ ನೀವು ನಿಂತಿದ್ದೀರಿ, ಇದು ಏನು ಅಜೆಂಡಾ ಐತಿ ಅಂತೇಳಿ. ಯಾಕಂದ್ರೆ ಈಗಾಗಲೇ ನಿಮಗೆ ಗೊತ್ತದ ಅನೇಕ ಫ್ಯಾಕ್ಟ್ರಿಗಳು